ಆತ್ಮೀಯ ವಿದ್ಯಾರ್ಥಿಗಳೇ, ನನ್ನ ಹೆಸರು ಪ್ರದೀಪ್ ಅಂತ ಹೇಳಿ. ನಾನು ಲಯನ್ಸ್ ಪದವಿ ಪೂರ್ವ ಕಾಲೇಜು ಕೊಳ್ಳೇಗಾಲ, ಚಾಮರಾಜನಗರ ಜಿಲ್ಲೆ. ಇಲ್ಲಿ ನಾನು ಭೂಗೋಳಶಾಸ್ತ್ರದ ವಿಷಯದಲ್ಲಿ ಉಪನ್ಯಾಸಕನಾಗಿ ನಾನು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ನಾನು ಈ ದಿನ ನಿಮಗೆ ಅಧ್ಯಾಯ 5ರಲ್ಲಿ 5.2 ವಾಯುಮಂಡಲದ ಉಷ್ಣಾಂಶ ಈ ಒಂದು ವಿಷಯದ ಬಗ್ಗೆ ನಾನು ಬೋಧನೆಯನ್ನು ಮಾಡ್ತಾ ಇದ್ದೀವಿ. ನೋಡಿ, ನಾವು ನೋಡಿದಾಗ ಇವತ್ತು ಸೂರ್ಯ, ಆ ಸೂರ್ಯ ಇವತ್ತು ಭೂಮಿಯ ಮೇಲಿರುವಂತಹ ಎಲ್ಲ ಶಕ್ತಿಗಳ ಮೂಲವಾಗಿರುವಂಥದ್ದು. ಮತ್ತು ಏನು ಭೂಮಿಯ ಮೇಲೆ ಈ ಒಂದು ಜೀವ ಚಟುವಟಿಕೆಗಳಿದೆ ಅಥವಾ ಜೀವಿಗಳ ವಿಕಾಸವಾಗಿದೆ ಅಂದರೆ ಅದಕ್ಕೆ ಪ್ರಮುಖವಾದ ಕಾರಣ ಯಾವುದಪ್ಪ ಅಂದರೆ ಸೂರ್ಯ. ಸಾಮಾನ್ಯವಾಗಿ ನಾವು ನೋಡಿದಾಗ ಸೂರ್ಯ ಅಂದರೆ ಏನು? ನಮಗೆ ಸೂರ್ಯ ಅಂದರೆ ಗೊತ್ತಿದೆ, ಒಂದು ಪ್ರಜ್ವಲಿಸುತ್ತಿರುವಂತಹ ಗೋಳ. ಸೊ ದ ಸನ್ ಈಸ್ ದ ಹಾಟ್ ಗ್ಯಾಸಿಯಸ್ ಮ್ಯಾಟರ್. ಸಾಮಾನ್ಯವಾಗಿ ಈ ಒಂದು ಸೂರ್ಯನ ಶಕ್ತಿ ಅಥವಾ ಶಾಖ ಈ ಒಂದು ವಿದ್ಯುತ್ ಅಯಸ್ಕಾಂತೀಯ ಅಲೆಗಳ ರೂಪದಲ್ಲಿ ಹೊರಹೊಮ್ಮುತ್ತೆ. ಅದರ ವೇಗ ಎಷ್ಟಿದೆ ಅಂದರೆ ಪ್ರತಿ ಸೆಕೆಂಡಿಗೆ 2,99,460 ಕಿಲೋಮೀಟರ್ ವೇಗದಲ್ಲಿ ಕಾಣಬರುತ್ತೆ. ಆದರೆ ಭೂಮಿ ಸೂರ್ಯನಿಂದ ಹೊರಹೊಮ್ಮುವಂಥ ಎಲ್ಲ ಶಾಖವನ್ನು ಪಡ್ಕೊಳ್ಳಲ್ಲ. ಯಾಕೆ ಅಂದರೆ ಭೂಮಿ ಸೂರ್ಯನಿಂದ 150 ದಶಲಕ್ಷ ಕಿಲೋಮೀಟರ್ ದೂರದಲ್ಲಿದೆ. ಆದ್ದರಿಂದ ಭೂಮಿ ಸೂರ್ಯನಿಂದ ಹೊರಹೊಮ್ಮುವಂತಹ 2 ಬಿಲಿಯನ್ ಶಕ್ತಿ ಅಥವಾ ಶಾಖದಲ್ಲಿ ಕೇವಲ 1 ಪಾಲನ್ನು ಪಡೆಯುತ್ತೆ. ಹೀಗೆ ಭೂಮಿ ಸೂರ್ಯನಿಂದ ಪಡೆಯುವಂತಹ ಅತ್ಯಲ್ಪವಾದ ಶಾಖವನ್ನು ನಾವು ಎಂತ ಕರೀತೇವೆ? ಸೂರ್ಯಜನ್ಯ ಶಾಖ ಅಥವಾ ಸೌರಶಾಖ ಅಂತ ಕರೀತೇವೆ. ಸೊ ಅವರ್ ಅರ್ತ್ ಗೆಟ್ the small amounts of the energy from the sun. It is called as the insulation. ಇದು ಸಾಮಾನ್ಯವಾಗಿ ನಾವು ನೋಡಿದಾಗ ನೋಡಿ, ಈ ಒಂದು ಸೂರ್ಯನ ಶಾಖ ವಾಯುಮಂಡಲದ ಕೆಳಪದರದಲ್ಲಿ ಎಷ್ಟಿರುತ್ತೆ ಅಂದರೆ 1.94 ಕ್ಯಾಲೋರಿಗಳಷ್ಟು ಪ್ರತಿ ಚದುರ ಸೆಂಟಿಮೀಟರ್ ಪ್ರದೇಶದಲ್ಲಿ ಕಾಣಬರುತ್ತೆ. ನಾವು ಇನ್ನೊಂದ್ಸಲ ಹೇಳ್ತೀನಿ, ಸೂರ್ಯನ ಶಾಖ ವಾಯುಮಂಡಲದ ಕೆಳಪದರದಲ್ಲಿ ಪ್ರತಿ ಚದುರ ಸೆಂಟಿಮೀಟರ್ಗೆ 1.94 ಕ್ಯಾಲೋರಿಗಳಷ್ಟು ಕಾಣಬರುತ್ತೆ. ನೋಡಿ, ಇದನ್ನು ನಾವೇಂತ ಕರೀತೇವೆ? ಸೌರ ಸ್ಥಿರಾಂಕ ಅಂತ ಅದನ್ನ ಕರೀತೇವೆ. ಸೊ ದಿ ಅಮೌಂಟ್ಸ್ ಆಫ್ ದಿ radiant energy in the lower layers of the atmosphere is 1.94 calorie per square centimeter. It is called as the solar constant. ಅದನ್ನು ನಾವು ಎಂತ ಕರೀತೇವೆ? ಸೌರ ಸ್ಥಿರಾಂಕ ಅಂತ ಅದನ್ನ ಕರೆಯುವಂಥದ್ದು ಒಂದು. ಈ ನೆಕ್ಸ್ಟ್ ನಾವು ನೋಡಿದಾಗ ಈ ಒಂದು ವಾಯುಮಂಡಲ ಉಷ್ಣಾಂಶವನ್ನು ಪಡೆಯುವಂಥ ರೀತಿಯನ್ನು ನಾವು ನೋಡಿದಾಗ ಇದು ವಿಕಿರಣ ರೀತಿಯಲ್ಲಿ ಉಷ್ಣಾಂಶನ ಪಡೆಯುತ್ತೆ. ಹಾಗಾದರೆ ವಿಕಿರಣ ಅಂದರೆ ಏನು? ವಾಟ್ ಇಸ್ ದ ರೇಡಿಯೇಷನ್? ಯಾವ ಒಂದು ವಸ್ತು ಅಥವಾ ಒಂದು ವಸ್ತುವಿನಲ್ಲಿರುವಂಥ ಕಣಗಳು ತನ್ನಲ್ಲಿರುವಂಥ ಉಷ್ಣಾಂಶವನ್ನು ಅಲೆಗಳ ರೂಪದಲ್ಲಿ ಹೊರಸೂಸುತ್ತೋ ಅದನ್ನು ನಾವೆಂತ ಕರೀತೇವೆ? ವಿಕಿರಣ ಅಂತ ಕರೀತೇವೆ. ಸೊ ಎನಿ ಆಬ್ಜೆಕ್ಟಿವ್ is the release the temperature in the heatings of the wave, it is called as the radiation. ನೋಡಿ, ನಮಗೆ ವಿಕಿರಣ ಅಂದಾಗ ನಾವು ಇಲ್ಲಿ ನೋಡಿದಾಗ ನಮಗೆ ವಿಕಿರಣ ಅಂದಾಗ ನಮಗೆ 2 ರೀತಿ ಕಾಣಬರುತ್ತೆ. ಒಂದು ಸೌರ ವಿಕಿರಣ, ಮತ್ತೊಂದು ಭೂ ವಿಕಿರಣ. ಸೊ there are the 2 types of the radiation. Such as the solar radiation and the terrestrial radiation.
ಇನ್ನು ನೆಕ್ಸ್ಟ್ ನಾವು ನೋಡಿದಾಗ ಈ ನಮ್ಮ ವಾಯುಮಂಡಲ ಯಾವ ರೀತಿ ಉಷ್ಣಾಂಶನ ಪಡ್ಕೊಳ್ಳುತ್ತೆ ಅಂತ ನಾವು ನೋಡುವಂಥದ್ದಾದರೆ, ಸಾಮಾನ್ಯವಾಗಿ ನೋಡಿ, ಇಲ್ಲಿ ಸೂರ್ಯ, ವಾಯುಮಂಡಲ ಮತ್ತು ಭೂಮಿ, ಇಲ್ಲಿ ಸೌರ ವಿಕಿರಣ ಮತ್ತು ಭೂವಿಕಿರಣ ಇದೆ. ಸಾಮಾನ್ಯವಾಗಿ ಈ ಒಂದು ಸೂರ್ಯನ ಶಾಖ ಅಥವಾ ಶಕ್ತಿ ಏನಾಗುತ್ತೆ ಅಂದರೆ ಸೂಕ್ಷ್ಮ ಅಲೆಗಳ ರೀತಿಯಲ್ಲಿ ಭೂಮೇಲ್ಮೈನ ತಲುಪುತ್ತೆ. ಆದರೆ ಈ ಒಂದು ಸೂಕ್ಷ್ಮ ಅಲೆಗಳನ್ನು ವಾಯುಮಂಡಲ ಹೀರ್ಕೊಳ್ಳಲ್ಲ ಅಥವಾ ಅದರಿಂದ ಉಷ್ಣಾಂಶವನ್ನು ಪಡೆಯಲ್ಲ. ಯಾಕೆ ಅಂದರೆ ವಾಯುಮಂಡಲ ಈ ಒಂದು ಸೌರ ವಿಕಿರಣಕ್ಕೆ ಪಾರದರ್ಶಕವಾಗಿ ವರ್ತಿಸುತ್ತೆ. ನೋಡಿ, ಆಗ ಅದರಿಂದ ಈ ಒಂದು ಸೌರ ವಿಕಿರಣ ಸೂಕ್ಷ್ಮ ಅಲೆಗಳ ರೂಪದಲ್ಲಿ ಭೂಮಿಯನ್ನು ತಲುಪುತ್ತೆ. ಆಗ ಆ ಸೌರ ವಿಕಿರಣದಿಂದ ಭೂಮಿ ಉಷ್ಣಾಂಶವನ್ನು ಪಡೆಯುತ್ತೆ ಮತ್ತು ಕಾಯುತ್ತೆ. ಹೀಗೆ ಸೌರ ವಿಕಿರಣದಿಂದ ಪಡೆದಂತಹ ಶಾಖವನ್ನು ಭೂಮಿ ಮತ್ತೆ ದೀರ್ಘ ಅಲೆಗಳ ರೂಪದಲ್ಲಿ ಹೊರಸೂಸುತ್ತೆ. ಆ ದೀರ್ಘ ಅಲೆಗಳ ರೂಪದಲ್ಲಿ ಹೊರಸೂಸುವಂತನೇ ಅಂತ ಕರೀತೇವೆ, ಭೂವಿಕಿರಣ ಅಂತ ಅದನ್ನ ಕರೀತೇವೆ. ಸಾಮಾನ್ಯವಾಗಿ ಈ ಒಂದು ದೀರ್ಘ ಅಲೆಗಳು ಏನು ರೂಪದಲ್ಲಿ ಹೊರಸೂಸುತ್ತೆ ಅಥವಾ ಈ ಒಂದು ಭೂವಿಕಿರಣಗಳಿದೆ, ಇದರಿಂದ ವಾಯುಮಂಡಲ ಉಷ್ಣಾಂಶವನ್ನು ಪಡೆದುಕೊಳ್ಳುತ್ತೆ. ಯಾಕೆ ಅಂದರೆ ಇದು ಭೂವಿಕಿರಣಕ್ಕೆ ಅಪಾರದರ್ಶಕವಾಗಿ ವರ್ತಿಸುತ್ತೆ. ಸೊ ದ ಅಟ್ಮಾಸ್ಫಿಯರ್ ಇಟ್ ಈಸ್ ದಿ transparent to the solar radiation and non-transparent to the terrestrial radiation. So the temperature is get the temperature from the terrestrial radiation. ಒಂದು ಇನ್ನು ನೆಕ್ಸ್ಟ್ ನಾವು ನೋಡಿದಾಗ ಈ ಒಂದು ವಾಯುಮಂಡಲದ ಉಷ್ಣಾಂಶವನ್ನು ಪಡೆಯ ವಿಧಾನಗಳನ್ನು ನಾವು ನೋಡುವಂಥದ್ದಾದರೆ, ಸೊ the process of the heating of the atmosphere. So there are the four processes that involve to get the temperature, such as the radiation and the convection and the conduction and the advection. ನಮ್ಮ ಈ ಒಂದು ವಾಯುಮಂಡಲ ಪ್ರಮುಖವಾಗಿ 4 ವಿಧಾನಗಳ ಮೂಲಕ ಉಷ್ಣಾಂಶವನ್ನು ಪಡೆಯುತ್ತೆ ಮತ್ತು ಉಷ್ಣಾಂಶನ ಕಳೆದುಕೊಂಡು ತಂಪಾಗುತ್ತೆ. ಆ 4 ಕ್ರಿಯೆಗಳ ಅಥವಾ ಪ್ರಕ್ರಿಯೆಗಳು ಯಾವುದಪ್ಪ ಅಂದರೆ, ಮೊದಲನೇದಾಗಿ ವಿಕಿರಣ, ಮತ್ತು ಎರಡನೇದಾಗಿ ಪ್ರಚಲನ, ಮತ್ತು ಮೂರನೇದಾಗಿ ಸಂವಹನ, ಮತ್ತು ನಾಲ್ಕನೇದಾಗಿ ಅಭಿವಹನ ಅಥವಾ ಸಮತಲ ಚಲನೆ ಅಂತ ಕರೀತಾರೆ. ಈ 4 ಪ್ರಕ್ರಿಯೆಗಳ ಮೂಲಕ ವಾಯುಮಂಡಲ ಉಷ್ಣಾಂಶವನ್ನು ಪಡೆದುಕೊಳ್ಳುತ್ತೆ. ನೋಡಿ, ನಾವು ಮೊದಲಾಗಿ ನೋಡಿದಾಗ ವಿಕಿರಣ. ನಾವು ಆಗಲೇ ಹೇಳಿದೆ, ಯಾವ ಒಂದು ವಸ್ತು ತನ್ನಲ್ಲಿರುವಂಥ ಉಷ್ಣಾಂಶವನ್ನು ಹೊರಸೂಸುತ್ತೋ ಅಲೆಗಳ ರೂಪದಲ್ಲಿ, ಅದನ್ನು ನಾವು ಎಂತ ಕರೀತೇವೆ, ವಿಕಿರಣ ಅಂತ ನಾವು ಕರೀತೇವೆ. So the transmissions of the heat in a waves, it is called the radiation. ಒಂದು ಆದರೆ ವಾಯುಮಂಡಲ ಯಾಕೆ ಈ ಒಂದು ಕ್ರಿಯೆಯಲ್ಲಿ ಉಷ್ಣಾಂಶನ ಪಡೆಯುತ್ತೆ ಅಂತ ನಾವು ನೋಡುವಂಥದ್ದಾದರೆ, ನೋಡಿ, ನಾವು ಮೊದಲೇ ಹೇಳಿದೆ ನಿಮಗೆ, ಭೂಮಿ ಸೂರ್ಯನ ಸೂಕ್ಷ್ಮ ಅಲೆಗಳಿಂದ ಶಾಖವನ್ನು ಪಡೆಯುತ್ತೆ ಅಂತ ಹೇಳಿದೆ. ಆ ಶಾಖವನ್ನು ಪಡೆಯೋದ್ರ ಮೂಲಕ ಏನಾಗುತ್ತೆ, ಭೂಮಿ ಉಷ್ಣತೆಯನ್ನು ಪಡ್ಕೊಳ್ಳುತ್ತೆ. ಆಗ ಭೂಮಿ ಉಷ್ಣತೆಯನ್ನು ಪಡ್ಕೊಂಡು ಅದನ್ನು ದೀರ್ಘ ಅಲೆಗಳ ರೂಪದಲ್ಲಿ ಆ ಒಂದು ಉಷ್ಣಾಂಶವನ್ನು ಹೊರಸೂಸುತ್ತೆ. ಆ ಹೊರಸೂಸುವಂತಹ ಉಷ್ಣಾಂಶವನ್ನು ವಾಯುಮಂಡಲದ ಕೆಳಪದರವಾದಂತಹ ಪರಿವರ್ತನಾ ಮಂಡಲ ಆ ಒಂದು ಉಷ್ಣಾಂಶನ ಪಡ್ಕೊಳ್ಳುತ್ತೆ. ಹೀಗೆ ಭೂಮಿಯ ಉಷ್ಣಾಂಶದ ಹೊರಸೂಸುವಿಕೆಯಿಂದ ಏನಪ್ಪ ಅಂದರೆ ಈ ಒಂದು ವಾಯುಮಂಡಲ ವಿಕಿರಣ ರೂಪದಲ್ಲಿ ಈ ಒಂದು ಉಷ್ಣಾಂಶವನ್ನು ಪಡ್ಕೊಳ್ಳುತ್ತೆ. ಇದು ಒಂದು. ಇನ್ನು ನಾವು ಎರಡನೇದಾಗಿ ನಾವು ನೋಡಿದಾಗ ಯಾವುದು ಪ್ರಚಲನ. ಅಲ್ಲಿ ನೋಡಿ, ನಮಗೆ ಸಿಂಬಲಲ್ಲೇ ಗೊತ್ತಾಗುತ್ತೆ, ಮೇಲ್ಮುಖ ಮತ್ತು ಕೆಳಮುಖವಾದ ಚಲನೆ ಅಂತ.
ನೋಡಿ, ಸಾಮಾನ್ಯವಾಗಿ ದ್ರವ ಅಥವಾ ಅನಿಲದ ಮಾಧ್ಯಮದ ಮೂಲಕ ಅಥವಾ ದ್ರವ ಅಥವಾ ಅನಿಲದ ರೂಪದಲ್ಲಿ ಉಷ್ಣಾಂಶ ಮೇಲ್ಮುಖ ಮತ್ತು ಕೆಳಮುಖವಾಗಿ ಚಲಿಸುತ್ತೆ. ನೋಡಿ, ಅದನ್ನು ನಾವೆಂತ ಕರೀತೇವೆ? ಪ್ರಚಲನ ಅಂತ ಅದನ್ನ ಕರೀತೇವೆ. ಒಂದು ಹಾಗಾದರೆ ನಮಗೆ ಇಲ್ಲಿ ಹೇಗೆ ಈ ಒಂದು ಉಷ್ಣಾಂಶ ಒಂದು ಪ್ರಚಲನ ರೀತಿಯಲ್ಲಿ ಪಡಿತ ವಾಯುಮಂಡಲ ಅಂತ ನಾವು ನೋಡುವಂಥದ್ದಾದರೆ, ಸಾಮಾನ್ಯವಾಗಿ ನೋಡಿ, ಈ ಒಂದು ವಾಯುಮಂಡಲದ ಉಷ್ಣಾಂಶ ಸಾಮಾನ್ಯವಾಗಿ ಭೂಮಿಯಿಂದ ಏನು ಬಿಡುಗಡೆ ಆಗುತ್ತೆ ಆ ಉಷ್ಣಾಂಶ ಏನಪ್ಪ ಅಂದರೆ ಭೂಮಿ ಪಡ್ಕೊಳ್ಳುತ್ತೆ ಸೂರ್ಯನಿಂದ. ನಂತರ ಭೂಮಿಯ ಮೇಲಿರುವಂತಹ ಜಲಭಾಗಗಳು ಅಥವಾ ವಾಯು ಆ ಒಂದು ಉಷ್ಣಾಂಶನ ಪಡ್ಕೊಳ್ಳೋದ್ರ ಮೂಲಕ ವಾಯು ಬಿಸಿಯಾಗಿ ಮೇಲೆ ಇರುತ್ತೆ ಅಥವಾ ನೀರು ಆವಿಯಾಗಿ ಮೇಲೆ ಇರುತ್ತೆ. ಆದ್ದರಿಂದ ಮೇಲಿರುವಂಥ ಬಿಸಿಯಾದ ವಾಯು ಅಥವಾ ನೀರಾವಿಯಿಂದ ವಾಯುಮಂಡಲ ಏನಪ್ಪ ಅಂದರೆ ಈ ಒಂದು ಉಷ್ಣಾಂಶನ ಪಡ್ಕೊಳ್ಳುತ್ತೆ. ನೋಡಿ, ಇದನ್ನು ಎಂತ ಕರೀತೇವೆ? ಪ್ರಚಲನ ಅಂತ ಅದನ್ನ ಕರೀತೇವೆ. ಇನ್ನು ನಾವು ಮೂರನೇದಾಗಿ ನಾವು ನೋಡಿದಾಗ ಸಂವಹನ ಅಥವಾ ಕಂಡಕ್ಷನ್ ಅಂತ ಕರೀತೇವೆ. ಎರಡು ವಸ್ತುಗಳ ಸ್ಪರ್ಶದಿಂದ ಉಷ್ಣಾಂಶ ಪ್ರವಹಿಸುವಂಥದ್ದು ನಾವು ಎಂತ ಕರೀತೇವೆ? ಸಂವಹನ ಅಂತ ಕರೀತೇವೆ. ಎರಡು ವಸ್ತುಗಳ ಸ್ಪರ್ಶದಿಂದ ಉಷ್ಣಾಂಶ ಪ್ರವಹಿಸುವಂಥದ್ದನ್ನ ಎಂತ ಕರೀತೇವೆ? ಸಂವಹನ ಅಂತ ಕರೀತೇವೆ. ಆದರೆ ಹೇಗೆ ವಾಯುಮಂಡಲ ಸಂವಹನ ರೂಪದಲ್ಲಿ ಉಷ್ಣಾಂಶವನ್ನು ಪಡೆಯುತ್ತೆ ಅಂತ ನಾವು ನೋಡುವಂಥದ್ದಾದರೆ, ನೋಡಿ, ಉದಾಹರಣೆಗೆ ಭೂಮಿ ಸೂರ್ಯನಿಂದ ಶಾಖವನ್ನು ಪಡೆಯುವ ಮೂಲಕ ಹೆಚ್ಚು ಉಷ್ಣಾಂಶನ ಹೊಂದಿರುತ್ತೆ. ಆ ಉಷ್ಣಾಂಶವನ್ನು ಹೊಂದಿರುವಂಥ ಭೂಮಿಗೆ ವಾಯುಮಂಡಲದ ಕೆಳಪದರವಾದಂತಹ ಪರಿವರ್ತನಾ ಮಂಡಲ ಸ್ಪರ್ಶಿಸೋದ್ರ ಮೂಲಕ, ವಾಯುಮಂಡಲದ ಕೆಳಪದರವಾದಂತಹ ಪರಿವರ್ತನಾ ಮಂಡಲ ಭೂಮಿಯನ್ನು ಸ್ಪರ್ಶಿಸೋದ್ರ ಮೂಲಕ ಉಷ್ಣಾಂಶವನ್ನು ಪಡ್ಕೊಳ್ಳುತ್ತೆ. ನೋಡಿ, ಈ ಒಂದು ಕ್ರಿಯೆಯನ್ನು ನಾವು ಎಂತ ಕರೀತೇವೆ? ಸಂವಹನ ಅಂತ ನಾವು ಅದನ್ನ ಕರೀತೇವೆ. ಇದು ಮೂರನೇ ರೂಪದಲ್ಲಿ ಉಷ್ಣಾಂಶನ ಪಡ್ಕೊಳ್ಳುತ್ತೆ. ನೆಕ್ಸ್ಟು ಅಭಿವಹನ. ಇದನ್ನು ನಾವು ಸಮತಲ ಚಲನೆ ಅಂತ ಕರೀತೇವೆ. ಸಾಮಾನ್ಯವಾಗಿ ಸಮಾನಾಂತರವಾಗಿ ಚಲಿಸುವಂತಹ ವಾಯು ಅಂದರೆ ಅದನ್ನು ನಾವು ಎಂತ ಕರೀತೇವೆ? ಮಾರುತಗಳು ಅಂತ ಕರೀತೇವೆ. ಆ ಸಮಾನಾಂತರವಾಗಿ ಚಲಿಸುವಂತಹ ವಾಯುವಿನಿಂದಲೂ ವಾಯುಮಂಡಲ ಉಷ್ಣಾಂಶನ ಪಡ್ಕೊಳ್ಳುತ್ತೆ. ಉದಾಹರಣೆಗೆ ಉಷ್ಣವಲಯದಿಂದ ಉಷ್ಣವಾಯು ಶೀತ ವಲಯದ ಕಡೆಗೆ ಬೀಸುತ್ತೆ. ಆಗೇನಾಗುತ್ತೆ? ಆ ಬೀಸಬೇಕಾದ್ರೆ ಆ ಒಂದು ಉಷ್ಣವಾಯುವಿನಿಂದ ವಾಯುಮಂಡಲ ಉಷ್ಣಾಂಶನ ಪಡ್ಕೊಳ್ಳುತ್ತೆ. ಅದೇ ಶೀತವಾಯು ಶೀತ ವಲಯದಿಂದ ಉಷ್ಣವಲಯದ ಕಡೆಗೆ ಬೀಸುತ್ತೆ. ಅದೇನು ಮಾಡ್ತಾ ಅದು ಉಷ್ಣಾಂಶ, ವಾಯುಮಂಡಲದ ಉಷ್ಣಾಂಶವನ್ನು ಕಡಿಮೆ ಮಾಡುತ್ತೆ. ಹೀಗೆ ವಾಯು ಸಮಾನಾಂತರವಾಗಿ ಚಲಿಸೋದ್ರ ಮೂಲಕ ಅಂದರೆ ಅಭಿವಹನದ ಮೂಲಕ ಈ ಒಂದು ನಮ್ಮ ವಾಯುಮಂಡಲ ಉಷ್ಣಾಂಶವನ್ನು ಪಡ್ಕೊಳ್ಳುತ್ತೆ. ಸೊ ಒಟ್ಟಾರೆ ನಾವು ನೋಡಿದಾಗ ಈ ನಮ್ಮ ವಾಯುಮಂಡಲ ಯಾವುದು 4 ಪ್ರಕ್ರಿಯೆಗಳಾದಂತಹ ವಿಕಿರಣ, ಪ್ರಚಲನ, ಸಂವಹನ ಮತ್ತು ಅಭಿವಹನದ ಮೂಲಕ ಉಷ್ಣಾಂಶನ ಪಡ್ಕೊಳ್ಳುತ್ತೆ. ಇನ್ನು ನೆಕ್ಸ್ಟ್ ನಾವು ನೋಡಿದಾಗ ಯಾವುದು? ಉಷ್ಣತಾ ಮಾಪಕ. ನೋಡಿ, ಉಷ್ಣತಾ ಮಾಪಕ ಅಂದರೆ ಏನು? ವಾಯುಮಂಡಲದ ಉಷ್ಣಾಂಶವನ್ನು ಅಳೆಯಲು ಬಳಸುವ ಉಪಕರಣವನ್ನು ನಾವೆಂತ ಕರೀತೇವೆ? ಉಷ್ಣತಾ ಮಾಪಕ ಅಂತ ಕರೀತೇವೆ. ವಾಯುಮಂಡಲದ ಉಷ್ಣಾಂಶವನ್ನು ಅಳೆಯಲು ಬಳಸುವ ಉಪಕರಣವನ್ನು ಉಷ್ಣತಾ ಮಾಪಕ ಅಂತ ಕರೀತೇವೆ. ಸೊ ಆನ್ ಇನ್ಸ್ಟ್ರೂಮೆಂಟ್ ಯು ಟು ಮೆಜರ್ ದಿ ಅಟ್ಮಾಸ್ಫಿಯರಿಕ್ ಟೆಂಪರೇಚರ್, ಇಟ್ ಈಸ್ ಕಾಲ್ಡ್ ಅ ಥರ್ಮೋಮೀಟರ್. ನೋಡಿ, ನಮಗೆ ಉಷ್ಣತಾ ಮಾಪಕ ಅಂದಾಗ ಪ್ರಮುಖವಾಗಿ 2 ವಿಧದ ಉಷ್ಣತಾ ಮಾಪಕಗಳು ಕಂಡುಬರುತ್ತೆ. ಒಂದು ಸೆಂಟಿಗ್ರೇಡ್ ಉಷ್ಣತಾ ಮಾಪಕ, ಮತ್ತೊಂದು ಫ್ಯಾರನ್ಹೀಟ್ ಉಷ್ಣತಾ ಮಾಪಕ. ಸೊ ದೇರ್ ಆರ್ ದ 2 ಟೈಪ್ಸ್ ಆಫ್ ದಿ ಥರ್ಮೋಮೀಟರ್.
ಸೆಂಟಿಗ್ರೇಡ್ ಆ್ಯಂಡ್ ದ ಫ್ಯಾರನೈಟ್ ಥರ್ಮಾಮೀಟರ್. ಸೆಂಟಿಗ್ರೇಡ್ ಉಷ್ಣತಾ ಮಾಪಕದಲ್ಲಿ ನೀರು ಹೆಪ್ಪುಗಟ್ಟುವಂತಹ ಬಿಂದು 0 ಡಿಗ್ರಿ ಇರುತ್ತೆ. ಅದೇ ನೀರು ಕುದಿಯುವಂತಹ ಬಿಂದು 100 ಡಿಗ್ರಿಗಳಷ್ಟು ಕಂಡುಬರುತ್ತೆ. ಅದೇ ರೀತಿಯಾಗಿ ಫ್ಯಾರನೈಟ್ ಉಷ್ಣತಾ ಮಾಪಕದಲ್ಲಿ ನೀರು ಹೆಪ್ಪುಗಟ್ಟುವಂತಹ ಬಿಂದು 32 ಡಿಗ್ರಿ ಫ್ಯಾರನೈಟ್ಗಳಷ್ಟಿರುತ್ತೆ. ಮತ್ತು ನೀರು ಕುದಿಯುವಂತಹ ಬಿಂದು 212 ಡಿಗ್ರಿ ಫ್ಯಾರನೈಟ್ಗಳಷ್ಟು ಕಂಡುಬರುತ್ತೆ. ನೋಡಿದಿಷ್ಟು. ಇನ್ನು ನೆಕ್ಸ್ಟ್ ಟಾಪಿಕನ್ನು ನಾವು ನೋಡುವಂಥದ್ದಾದರೆ ವಾಯುಮಂಡಲದ ಉಷ್ಣಾಂಶದ ಹಂಚಿಕೆಯ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳು. ನೆಕ್ಸ್ಟು ವಾಯುಮಂಡಲದ ಉಷ್ಣಾಂಶವನ್ನು ನಿರ್ಧರಿಸುವಂತಹ ಅಂಶಗಳು. ಸೊ ದ ಫ್ಯಾಕ್ಟರ್ ಅಫೆಕ್ಟಿಂಗ್ ದಿ ಅಟ್ಮಾಸ್ಫಿಯರಿಕ್ ಟೆಂಪ್ರೇಚರ್. ನೋಡಿ, ಸಾಮಾನ್ಯವಾಗಿ ನಾವು ನೋಡಿದಾಗ ಈ ಒಂದು ವಾಯುಮಂಡಲ ಉಷ್ಣಾಂಶವನ್ನು ಪಡೆಯುವಂಥ ರೀತಿ ವಿಭಿನ್ನವಾಗಿರುತ್ತೆ. ಸಾಮಾನ್ಯವಾಗಿ ಇದು ವಾಯುಮಂಡಲದ ಉಷ್ಣಾಂಶ ಒಂದು ಅಕ್ಷಾಂಶದಿಂದ ಮತ್ತೊಂದು ಅಕ್ಷಾಂಶಕ್ಕೆ ಹೋದಂತೆ ಏನಾಗ್ತಾ ಹೋಗುತ್ತೆ, ವ್ಯತ್ಯಾಸವಂತ ಹೋಗುತ್ತೆ. ಮತ್ತು ಋತುಗಳಿಗೆ ಅನುಗುಣವಾಗಿ ಉಷ್ಣಾಂಶದ ಏನಾಗುತ್ತೆ, ವ್ಯತ್ಯಾಸವಂತ ಹೋಗುತ್ತೆ. ಈಗ ವಾಯುಮಂಡಲದ ಉಷ್ಣಾಂಶದ ಹಂಚಿಕೆಯ ಮೇಲೆ ಅಥವಾ ವ್ಯತ್ಯಾಸದ ಮೇಲೆ ಹಲವಾರು ಅಂಶಗಳು ಪ್ರಭಾವವನ್ನು ಬೀರುತ್ತೆ. ಆ ಪ್ರಭಾವ ಬೀರುವಂಥ ಅಂಶಗಳು ಯಾವುದಪ್ಪ ಅಂದರೆ, ಮೊದಲನೇದಾಗಿ ಅಕ್ಷಾಂಶಗಳು, ಮತ್ತು ಎರಡನೇದಾಗಿ ಎತ್ತರ, ಮತ್ತು ಮೂರನೇದಾಗಿ ಸಮುದ್ರದಿಂದ ಇರುವಂತಹ ದೂರ, ಮತ್ತು ನಾಲ್ಕನೇದಾಗಿ ಸಾಗರ ಪ್ರವಾಹಗಳು, ಮತ್ತು ಐದನೇದಾಗಿ ಮಾರುತಗಳು, ಮತ್ತು ಆರನೇದಾಗಿ ಮೋಡಗಳು. ಈ ಒಂದು ಅಂಶಗಳು ವಾಯುಮಂಡಲದ ಉಷ್ಣಾಂಶದ ಮೇಲೆ ಪ್ರಭಾವವನ್ನು ಬೀರುತ್ತೆ. ಸೊ ದ ಇಂಪಾರ್ಟೆಂಟ್ ಎಫೆಕ್ಟಿಂಗ್ ಫ್ಯಾಕ್ಟರ್ಸ್ ಆಫ್ ದ ಡಿಸ್ಟ್ರಿಬ್ಯೂಷನ್ಸ್ ಆಫ್ ದಿ ಟೆಂಪ್ರೇಚರ್ ಇನ್ ದ ಅಟ್ಮಾಸ್ಫಿಯರ್ ಆರ್ ದ ಲ್ಯಾಟಿಟ್ಯೂಡ್ಸ್, altitude, distance from the sea, ocean current, winds and the cloud. ಇದರಲ್ಲಿ ನಾವು ಮೊದಲನೇದಾಗಿ ನೋಡಿದಾಗ ಅಕ್ಷಾಂಶಗಳು, ಸೊ ದ ಲ್ಯಾಟಿಟ್ಯೂಡ್. ನೋಡಿ, ಸಾಮಾನ್ಯವಾಗಿ ಈ ಒಂದು ಅಕ್ಷಾಂಶ ಈ ಒಂದು ವಾಯುಮಂಡಲದ ಉಷ್ಣಾಂಶದ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರುತ್ತೆ. ಸಾಮಾನ್ಯವಾಗಿ ನಾವು ನೋಡಿದಾಗ ವಿವಿಧ ಅಕ್ಷಾಂಶಗಳಿಗೆ ಅನುಗುಣವಾಗಿ ಉಷ್ಣಾಂಶ ಏನಾಗ್ತಾ ಹೋಗುತ್ತೆ, ವ್ಯತ್ಯಾಸವಂತ ಹೋಗುತ್ತೆ. ನೋಡಿ, ಸಾಮಾನ್ಯವಾಗಿ ನಾವು ನೋಡಿದಾಗ ಸಮಭಾಜಕ ವೃತ್ತ ಪ್ರದೇಶದಲ್ಲಿ ಸೂರ್ಯನ ನೇರ ಕಿರಣಗಳು ವರ್ಷ ಪೂರ್ತಿ ನೇರವಾಗಿ ಬೀಳುತ್ತೆ. ಅಲ್ಲಿ ಸಮಭಾಜಕ ವೃತ್ತದ ಪ್ರದೇಶಗಳಲ್ಲಿ ವಾಯುಮಂಡಲದ ಉಷ್ಣಾಂಶ ವರ್ಷ ಪೂರ್ತಿ ಹೆಚ್ಚಾಗಿರುತ್ತೆ. ಆದರೆ ಸಮಭಾಜಕ ವೃತ್ತದಿಂದ ಧ್ರುವ ಪ್ರದೇಶಗಳ ಕಡೆಗೆ ಹೋದಂತೆ ಸೂರ್ಯನ ಓರೆಯಾದ ಕಿರಣಗಳು ಬೀಳುತ್ತೆ. ಅದಕ್ಕೆ ಅನುಗುಣವಾಗಿ ಉಷ್ಣಾಂಶದ ಪ್ರಮಾಣವು ಸಹ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಹೀಗೆ ಅಕ್ಷಾಂಶಗಳು ಆ ಒಂದು ವಾಯುಮಂಡಲದ ಉಷ್ಣಾಂಶದ ಹಂಚಿಕೆಯ ಮೇಲೆ ಪ್ರಭಾವವನ್ನು ಬೀರುತ್ತೆ. ಇದು ಒಂದು ಅಂಶ. ಇನ್ನು ಎರಡನೇ ಅಂಶ ಯಾವುದಪ್ಪ ಅಂದರೆ ಎತ್ತರ, ಸೊ ದ ಆಲ್ಟಿಟ್ಯೂಡ್. ನೋಡಿ, ಎತ್ತರವು ಸಹ ಈ ಒಂದು ವಾಯುಮಂಡಲದ ಉಷ್ಣಾಂಶವನ್ನು ನಿರ್ಧರಿಸುತ್ತೆ. ಯಾಕೆಂದರೆ ವಿವಿಧ ಎತ್ತರಗಳಿಗೆ ಹೋದಂತೆ ಉಷ್ಣಾಂಶ ಒಂದೇ ರೀತಿಯಾಗಿ ಕಂಡುಬರಲ್ಲ. ನಾವು ಹೆಚ್ಚು ಎತ್ತರಕ್ಕೆ ಹೋದಂತೆ ಉಷ್ಣಾಂಶ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಉದಾಹರಣೆಗೆ ನಾವು ನೋಡಿ, ಮಹದೇಶ್ವರ ಬೆಟ್ಟಕ್ಕೆ ಹೋದರೆ ನಮಗೆ ಇದರ ಅನುಭವ ಆಗುತ್ತೆ, ಅಥವಾ ಬಿಳಿಗಿರಿರಂಗನ ಬೆಟ್ಟ ಅಥವಾ ಹಿಮಾಲಯ ಪರ್ವತ, ಈ ಎತ್ತರವಾದ ಪ್ರದೇಶಗಳಿಗೆ ಹೋದರೆ ಏನಾಗುತ್ತೆ, ನಮಗೆ ಉಷ್ಣಾಂಶ ಕಡಿಮೆ ಆಗುತ್ತೆ. ಒಂದು ಸಾಮಾನ್ಯವಾಗಿ ಪ್ರತಿ 1000 ಮೀಟರ್ ಎತ್ತರಕ್ಕೆ ಹೋದಂತೆ ಉಷ್ಣಾಂಶ 6.4 ಡಿಗ್ರಿ ಸೆಲ್ಸಿಯಸ್ಗಳಷ್ಟು, ಅಥವಾ ಪ್ರತಿ 1000 ಅಡಿ ಎತ್ತರಕ್ಕೆ ಹೋದಂತೆ
ಉಷ್ಣಾಂಶ 3.3 ಡಿಗ್ರಿ ಫ್ಯಾರನ್ಹೀಟ್ಗಳಷ್ಟು ಕಡಿಮೆ ಆಗುತ್ತೆ. ಹೀಗೆ ಎತ್ತರಕ್ಕೆ ಹೋದಂತೆ ಉಷ್ಣಾಂಶ ಕಡಿಮೆಯಾಗುವಂಥದ್ದು ನಾವೆಂತ ಕರೀತೇವೆ? ಉಷ್ಣಾಂಶದ ಸಾಮಾನ್ಯ ಇಳಿಕೆ ಅಥವಾ NLR ಅಂತ ನಾವು ಕರೀತೇವೆ. ಸೊ ಆನ್ ಇನ್ಕ್ರೀಸಿಂಗ್ ಆಫ್ ದಿ height, so the temperature also decreases. It is called as the normal lapse rate or NLR. It decreases 6.4 degrees Celsius per 1000 meters of the height, or it decreases the 3.3 degree Fahrenheit per 1000 feet of the height. ಒಂದು. ಆದರೆ ಕೆಲವು ಸಂದರ್ಭಗಳಲ್ಲಿ ಅಥವಾ ಸನ್ನಿವೇಶಗಳಲ್ಲಿ ಉಷ್ಣಾಂಶ ಎತ್ತರಕ್ಕೆ ಹೋದಂತೆ ಕಡಿಮೆ ಆಗೋದಕ್ಕೆ ಬದಲು ಮತ್ತೆ ಹೆಚ್ಚಾಗುತ್ತೆ. ಹೀಗೆ ಎತ್ತರಕ್ಕೆ ಹೋದಂತೆ ಉಷ್ಣಾಂಶ ಮತ್ತೆ ಹೆಚ್ಚಾಗುವಂಥದ್ದು ನಾವು ಎಂತ ಕರೀತೇವೆ? ಉಷ್ಣಾಂಶದ ವಿಪರ್ಯಾಯ ಅಂತ ನಾವು ಅದನ್ನ ಕರೀತೇವೆ. ಸೊ ದಿ ಸಮ್ ಸಿಚುಯೇಷನ್ the temperature is increased with increasing of the height, so it is called as the inversions of temperature. ನೋಡಿ, ಈ ಒಂದು ಪರಿಸ್ಥಿತಿ ಅಥವಾ ಸನ್ನಿವೇಶಗಳು ಯಾವಾಗ ಕಂಡುಬರುತ್ತೆ ಅಂದರೆ ಪರ್ವತ ಕಣಿವೆಗಳಲ್ಲಿ, ಚಳಿಗಾಲದ ಅವಧಿಯಲ್ಲಿ, ಮತ್ತು ಮಂದಮಾರುತಗಳು ಬೀಸುವಂಥ ಪರಿಸ್ಥಿತಿಯಲ್ಲಿ, ಮತ್ತು ಸ್ವಚ್ಛವಾದ ಆಕಾಶ ಇರುವಂಥ ಸಂದರ್ಭದಲ್ಲಿ ಈ ಒಂದು ಉಷ್ಣಾಂಶದ ವಿಪರ್ಯಾಯ ಕ್ರಿಯೆಗಳು ಕಂಡುಬರುತ್ತೆ. ಕಡೆಗೆ ಎತ್ತರವೂ ಸಹ ವಾಯುಮಂಡಲದ ಉಷ್ಣಾಂಶದ ಮೇಲೆ ಪ್ರಭಾವವನ್ನು ಬೀರುತ್ತೆ. ಇನ್ನು ನಾವು ಮೂರನೇದಾಗಿ ನಾವು ನೋಡಿದಾಗ ಸಮುದ್ರದಿಂದ ಇರುವಂತಹ ದೂರ, ಸೊ ದ ಡಿಸ್ಟೆನ್ಸ್ ಫ್ರಮ್ ದ ಸೀ, ಇದು ಸಹ ಈ ಒಂದು ವಾಯುಮಂಡಲದ ಉಷ್ಣಾಂಶದ ಮೇಲೆ ಪ್ರಭಾವವನ್ನು ಬೀರುತ್ತೆ. ಯಾಕೆ ಅಂದರೆ ಭೂಭಾಗ ಮತ್ತು ಜಲಭಾಗಗಳು ಪಡೆಯುವಂತಹ ಉಷ್ಣಾಂಶದಲ್ಲಿ ವ್ಯತ್ಯಾಸ ಹೊಂದಿರುತ್ತೆ. ಯಾಕೆ ಅಂದರೆ ಭೂಭಾಗ ಬೇಗನೆ ಉಷ್ಣಾಂಶನ ಪಡೆಯುತ್ತೆ ಮತ್ತು ಬೇಗನೆ ತಂಪಾಗುತ್ತೆ. ಆದರೆ ಜಲಭಾಗ ನಿಧಾನವಾಗಿ ಉಷ್ಣಾಂಶನ ಪಡೆಯುತ್ತೆ, ನಿಧಾನವಾಗಿ ತಂಪಾಗುತ್ತೆ. ನೋಡಿ, ಈ ಒಂದು ಕಾರಣದಿಂದ ನಾವು ಕರಾವಳಿಯ ಪ್ರದೇಶಗಳನ್ನು ನಾವು ನೋಡಿದಾಗ ಅಥವಾ ಸಮುದ್ರದ ಸಮೀಪದ ಪ್ರದೇಶಗಳನ್ನು ನೋಡಿದಾಗ ಬೇಸಿಗೆ ಅವಧಿಯಲ್ಲಿ ತಂಪಾಗಿರುತ್ತೆ, ಚಳಿಗಾಲದಲ್ಲಿ ಬೆಚ್ಚನೆಯ ಪರಿಸ್ಥಿತಿ ಕಂಡುಬರುತ್ತೆ. ಇಲ್ಲಿ ಸಮುದ್ರ ಸಮೀಪ ಇರುವ ಪ್ರದೇಶಗಳು ಅಥವಾ ಕರಾವಳಿಯ ಪ್ರದೇಶಗಳು. ಆದರೆ ನಾವು ಸಮುದ್ರದಿಂದ ದೂರ ಹೋದಂತೆ ಅಥವಾ ಒಳನಾಡಿಗೆ ಬಂದಂತೆ ಬೇಸಿಗೆಯಲ್ಲಿ ಉಷ್ಣಾಂಶ ಹೆಚ್ಚಾಗಿರುತ್ತೆ. ಅದೇ ರೀತಿ ಚಳಿಗಾಲದಲ್ಲಿ ಅತಿ ಶೀತದಿಂದ ಕೂಡಿರುತ್ತೆ. ನೋಡಿ, ಹೀಗೆ ಸಮುದ್ರದಿಂದ ಇರುವಂತಹ ದೂರ ಇದು ಸಹ ಈ ಒಂದು ವಾಯುಮಂಡಲದ ಉಷ್ಣಾಂಶವನ್ನು ನಿರ್ಧರಿಸುತ್ತೆ. ಇದು ಒಂದು. ನೆಕ್ಸ್ಟ್ ನಾವು ನಾಲ್ಕನೇದಾಗಿ ನೋಡಿದಾಗ ಯಾವುದು? ಸಾಗರ ಪ್ರವಾಹಗಳು. ಸೊ ದ ಓಷಿಯನ್ ಕರೆಂಟ್. ಏನಾದರೆ ಸಾಗರ ಪ್ರವಾಹಗಳು ಅಂದರೆ ಅಗಾಧ ಪ್ರಮಾಣದ ಸಾಗರದ ನೀರು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹರಿಯುವಂಥದ್ದನ್ನ ನಾವು ಸಾಗರ ಪ್ರವಾಹಗಳು ಅಂತ ಕರೀತೇವೆ. ಸೊ ದ ಯೂಸ್ ಅಮೌಂಟ್ಸ್ ಆಫ್ ದಿ ಓಷಿಯನ್ ಆರ್ ಸಿ ವಾಟರ್, ಇಟ್ ಫ್ಲೋ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಇಟ್ ಈಸ್ ಕಾಲ್ಡ್ ದಿ ಓಷಿಯನ್ ಕರೆಂಟ್. ನಮಗೆ ಸಾಗರ ಪ್ರವಾಹ ಅಂದಾಗ ಎರಡು ರೀತಿಯ ಸಾಗರ ಪ್ರವಾಹಗಳು ಕಂಡುಬರುತ್ತೆ. ಒಂದು ಉಷ್ಣೋದಕ ಸಾಗರ ಪ್ರವಾಹಗಳು, ಮತ್ತೊಂದು ಶೀತೋದಕ ಸಾಗರ ಪ್ರವಾಹಗಳು. ಸೊ ದೇರ್ ಆರ್ ದ ಟೂ ಟೈಪ್ಸ್ ಆಫ್ ದ ಓಷಿಯನ್ ಕರೆಂಟ್, ದ ವಾರ್ಮ್ ಓಷಿಯನ್ ಕರೆಂಟ್ ಆ್ಯಂಡ್ ದಿ ಕೋಲ್ಡ್ ಓಷಿಯನ್ ಕರೆಂಟ್. ನೋಡಿ, ಸಾಮಾನ್ಯವಾಗಿ ಉಷ್ಣೋದಕ ಪ್ರವಾಹ ಉಷ್ಣವಲಯದಿಂದ ಶೀತವಲಯದ ಕಡೆಗೆ ಹರಿಯುತ್ತೆ. ಮತ್ತು ತಾನು ಹರಿಯುವಂಥ ಮಾರ್ಗದಲ್ಲಿ ಏನು ಮಾಡುತ್ತೆ? ವಾಯುಮಂಡಲದ ಉಷ್ಣಾಂಶನ ಹೆಚ್ಚು ಮಾಡ್ತಾ ಹೋಗುತ್ತೆ.
ಇದಕ್ಕೆ ಉತ್ತಮವಾದ ಉದಾಹರಣೆ ಅಂದರೆ ಗಲ್ಫ್ ಸ್ಟ್ರೀಮ್, ಉಷ್ಣೋದಕ ಪ್ರವಾಹ. ಇದು ಅಮೆರಿಕ ಸಂಯುಕ್ತ ಸಂಸ್ಥಾನದ ಪೂರ್ವ ಕರಾವಳಿಯಲ್ಲಿ ಉಷ್ಣಾಂಶವನ್ನು ಹೆಚ್ಚು ಮಾಡುತ್ತೆ. ಇದು ಶೀತೋದಕ ಪ್ರವಾಹ. ಇದು ಶೀತ ವಲಯದಿಂದ ಉಷ್ಣ ವಲಯದ ಕಡೆಗೆ ಹರಿಯುತ್ತೆ ಮತ್ತು ತಾನು ಹರಿಯುವಂತಹ ಮಾರ್ಗದಲ್ಲಿ ವಾಯುಮಂಡಲ ಉಷ್ಣಾಂಶವನ್ನು ಕಡಿಮೆ ಮಾಡ್ತಾ ಹೋಗುತ್ತೆ. ನೋಡಿ, ಇದಕ್ಕೆ ನಾವು ಉತ್ತಮವಾದ ಉದಾಹರಣೆ ಕೊಡುವಂಥದ್ದಾದರೆ ಯಾವುದೇ ಒಂದು ಲ್ಯಾಬ್ರೆಡರ್ ಶೀತೋದಕ ಪ್ರವಾಹ. ಇದು ಕೆನಡಾದ ತೀರ ಪ್ರದೇಶದಲ್ಲಿ ಹರಿಯುತ್ತೆ, ಅಲ್ಲಿ ಉಷ್ಣಾಂಶವನ್ನು ಕಡಿಮೆ ಮಾಡುತ್ತೆ. ನೋಡಿಗೆ ಈ ಒಂದು ಸಾಗರ ಪ್ರವಾಹಗಳು ಸಹ ಈ ಒಂದು ವಾಯುಮಂಡಲದ ಉಷ್ಣಾಂಶವನ್ನು ನಿರ್ಧರಿಸುತ್ತೆ. ಒಂದು ಈಗ ನಾವು ಐದನೇದಾಗಿ ನಾವು ನೋಡಿದಾಗ ಮಾರುತಗಳು. ಸೊ ದ ವಿಂಡ್. ಏನಾದರೆ ಮಾರುತಗಳು ಅಂದರೆ ಸಮಾನಾಂತರವಾಗಿ ಚಲಿಸುವಂತಹ ವಾಯು, ಅದನ್ನು ನಾವು ಮಾರುತಗಳು ಅಂತ ಕರೀತೇವೆ. ಸೊ ದ ಹಾರಿಜಾಂಟಲ್ ಮೂಮೆಂಟ್ಸ್ ಆಫ್ ದಿ ಏರ್, ಇಟ್ ಈಸ್ ಕಾಲ್ಡ್ ಆಸ್ ದ ವಿಂಡ್. ನೋಡಿ, ಸಾಮಾನ್ಯವಾಗಿ ಯಾವ ವಾಯುಮಂಡಲದ ಉಷ್ಣಾಂಶದ ಮೇಲೆ ಮಾರುತಗಳ ಪ್ರಭಾವ ಬೀರುತ್ತೆ ಅಂದರೆ ಸಾಮಾನ್ಯವಾಗಿ ಉಷ್ಣ ವಲಯದಿಂದ ಬೀಸುವಂಥ ಮಾರುತಗಳು, ಅಂದರೆ ಉಷ್ಣ ವಲಯದ ಮಾರುತಗಳು ಶೀತ ವಲಯದ ಕಡೆಗೆ ಬೀಸುತ್ತೆ. ಆ ಮಾರುತಗಳು ಏನು ಮಾಡುತ್ತೆ, ಬಿಸಿಯಾಗಿರುತ್ತೆ. ಅಂದರೆ ಆ ಮಾರುತಗಳು ಏನು ಮಾಡುತ್ತೆ, ಉಷ್ಣಾಂಶವನ್ನು ಹೆಚ್ಚು ಮಾಡುತ್ತೆ. ಅದಕ್ಕೆ ಬದಲಾಗಿ ಶೀತ ವಲಯದಿಂದ ಬೀಸುವಂಥ ಶೀತ ಮಾರುತಗಳು, ಅಂದರೆ ಸಮಭಾಜಕ ವೃತ್ತದ ಕಡೆ ಬೀಸುತ್ತೆ ಶೀತ ಮಾರುತಗಳು, ಅವು ತಾವು ಬೀಸುವಂಥ ಮಾರ್ಗದಲ್ಲಿ ಏನು ಮಾಡುತ್ತೆ, ಉಷ್ಣಾಂಶವನ್ನು ಕಡಿಮೆಗೊಳಿಸುತ್ತೆ. ಜೊತೆಗೆ ಈ ಒಂದು ಸಾಗರ ಪ್ರವಾಹಗಳು ಸಹ ಈ ಒಂದು ಉಷ್ಣಾಂಶವನ್ನು ನಿರ್ಧರಿಸುತ್ತೆ. ಇನ್ನು ನಾವು ಕೊನೆಯದಾಗಿ ನಾವು ನೋಡಿದಾಗ ಮೋಡಗಳು, ಸೊ ದ ಕ್ಲೌಡ್. ನೋಡಿ, ಒಂದು ಮೋಡಗಳು ಸಹ ಈ ಒಂದು ವಾಯುಮಂಡಲದ ಉಷ್ಣಾಂಶವನ್ನು ನಿರ್ಧರಿಸುತ್ತೆ. ಯಾಕೆಂದರೆ ಸಾಮಾನ್ಯ ನೋಡಿ, ಹಗಲಿನ ಅವಧಿಯಲ್ಲಿ ಏನು ಸೂರ್ಯನಿಂದ ಬರುತ್ತೆ ಶಾಖ, ಆ ಶಾಖ ಭೂಮಿಯನ್ನು ತಲುಪೋದಕ್ಕೆ ಬಿಡಲ್ಲ. ಆ ಶಾಖವನ್ನು ಮೋಡಗಳು ಏನು ಮಾಡುತ್ತೆ, ತಡೆಗಟ್ಟುತ್ತೆ ಹಗಲಿನ ಅವಧಿಯಲ್ಲಿ. ಆಗ ಉಷ್ಣಾಂಶ ಭೂಮಿಯನ್ನು ತಲುಪಲ್ಲ. ಇದೇ ಮೋಡ ರಾತ್ರಿ ಅವಧಿಯಲ್ಲಿ ಏನು ಭೂಮಿಯಿಂದ ಬಿಡುಗಡೆ ಆಗುತ್ತೆ ಉಷ್ಣಾಂಶ ದೀರ್ಘಾಲೆಗಳಲ್ಲಿ, ಅವುಗಳನ್ನು ತಡೆಗಟ್ಟುತ್ತೆ. ಆ ತಡೆಗಟ್ಟದ ಮೂಲಕ ಭೂಮಿಯ ಸುತ್ತ ಬೆಚ್ಚಗಿನ ವಾತಾವರಣವನ್ನು ಸೃಷ್ಟಿಸುತ್ತೆ. ನೋಡಿಗೆ ಮೋಡಗಳು ಸಹ ವಾಯುಮಂಡಲದ ಉಷ್ಣಾಂಶವನ್ನು ನಿರ್ಧರಿಸುತ್ತೆ. ಈಗ ಇಷ್ಟು ಅಂಶಗಳು ಅಂದರೆ ಅಕ್ಷಾಂಶಗಳು, ಎತ್ತರ, ಸಮುದ್ರದಿಂದ ಇರುವ ದೂರ, ಸಾಗರ ಪ್ರವಾಹಗಳು, ಮಾರುತಗಳು ಮತ್ತು ಮೋಡಗಳು, ಇವು ವಾಯುಮಂಡಲದ ಉಷ್ಣಾಂಶವನ್ನು ನಿರ್ಧರಿಸುತ್ತೆ. ಒಂದು ಇದು ನೆಕ್ಸ್ಟ್ ನಾವು ನೋಡಿದಾಗ ಸಮೋಷ್ಣ ರೇಖೆಗಳು. ನೋಡಿ, ನಕಾಶೆ ಮತ್ತು ಗೋಳದ ಮೇಲೆ ಒಂದೇ ಪ್ರಮಾಣದ ಉಷ್ಣಾಂಶವನ್ನು ಹೊಂದಿರುವ ಪ್ರದೇಶಗಳನ್ನು ಸಂಧಿಸುವಂತೆ ಎಳೆದಿರುವ ರೇಖೆಯನ್ನು ನಾವೆಂತ ಕರೀತೇವೆ, ಸಮೋಷ್ಣ ರೇಖೆ ಅಂತ ಅದನ್ನ ಕರೀತೇವೆ. So the line joining the places of the equal distributions of temperature on the map or the globe, that's called as the isothermal. So the isothermal, it is derived from the two words isos and thermal. Isos mean the equal, thermal mean the temperature. ನೋಡಿ, ನಮಗೆ ಐಸೋ ಅಂದರೆ ಸಮ ಎಂಬಂತಹ ಅರ್ಥವನ್ನು ಕೊಡುತ್ತೆ, ಥರ್ಮಲ್ ಅಂದರೆ ಉಷ್ಣಾಂಶ ಎಂಬಂಥ ಅರ್ಥವನ್ನು ಕೊಡುತ್ತೆ. ಇದು ನೆಕ್ಸ್ಟ್ ನಾವು ನೋಡಿದಾಗ ಯಾವುದು, ಈ ಒಂದು ಉಷ್ಣಾಂಶದ ವಲಯಗಳು. ನೆಕ್ಸ್ಟು ಉಷ್ಣಾಂಶದ ವಲಯಗಳು. ಸಾಮಾನ್ಯವಾಗಿ ಭೂಮಿಯ ಮೇಲೆ ಉಷ್ಣಾಂಶ ಒಂದೇ ರೀತಿಯಾಗಿ ಹಂಚಿಕೆ ಆಗಿಲ್ಲ. ಅದು ವಿವಿಧ ಅಕ್ಷಾಂಶಗಳಿಗೆ ಅನುಗುಣವಾಗಿ ಏನಾಗ್ತಾ ಹೋಗುತ್ತೆ, ವ್ಯತ್ಯಾಸವಂತ ಹೋಗುತ್ತೆ. ನೋಡಿ, ಇದರ ಆಧಾರದ ಮೇಲೆ ಭೂಮಿಯನ್ನು ಪ್ರಮುಖವಾಗಿ 3 ವಲಯಗಳಾಗಿ ವಿಂಗಡಣೆ ಮಾಡಲಾಗೈತೆ. ಒಂದು ಉಷ್ಣವಲಯ, ಮತ್ತು ಎರಡನೇದಾಗಿ ಸಮಶೀತೋಷ್ಣ ವಲಯ, ಮತ್ತು ಮೂರನೇದಾಗಿ ಶೀತ ವಲಯ. ಸೊ ದಿ ಟ್ರಾಪಿಕಲ್ ಝೋನ್, ಟೆಂಪರೇಟ್ ಝೋನ್
ಆ್ಯಂಡ್ ದ ಫ್ರಿಜ್ಡ್ ಝೋನ್. ನೋಡಿ, ನಾವು ಈ ಒಂದು ಚಿತ್ರವನ್ನು ನೋಡಿದಾಗ ಇಲ್ಲಿ ಉಷ್ಣಾಂಶದ ವಲಯಗಳ ಬಗ್ಗೆ ತಿಳ್ಕೋಬಹುದು. ಮೊದಲಾಗಿ ಅದು ಉಷ್ಣವಲಯ, ಇದು 0 ಡಿಗ್ರಿಯಿಂದ 23.5 ಡಿಗ್ರಿ ಉತ್ತರ ಅಕ್ಷಾಂಶ ಮತ್ತು ದಕ್ಷಿಣ ಅಕ್ಷಾಂಶಗಳ ನಡುವೆ ಕಾಣಬರುತ್ತೆ. ಸೊ ಇಟ್ ಇಸ್ ಎಕ್ಸ್ಟೆಂಡ್ ಫ್ರಮ್ ದಿ 0 to 23.5 ಡಿಗ್ರಿ ನಾರ್ತ್ ಆ್ಯಂಡ್ ಸೌತ್ ಲ್ಯಾಟಿಟ್ಯೂಡ್. ಮತ್ತು ಈ ಒಂದು ವಲಯವನ್ನು ನೋಡಿದಾಗ ವರ್ಷ ಪೂರ್ತಿ ಸೂರ್ಯನ ನೇರವಾದ ಕಿರಣಗಳನ್ನು ಪಡ್ಕೊಳ್ಳುತ್ತೆ. ಅದರಲ್ಲಿ ಯಾವಾಗಲೂ ಏನಪ್ಪ ಅಂದರೆ ಉಷ್ಣಾಂಶ ಹೆಚ್ಚಾಗಿರುತ್ತೆ. ಮತ್ತು ಈ ಒಂದು ವಲಯದಲ್ಲಿ ಹಗಲಿನ ಅವಧಿ ದೀರ್ಘವಾಗಿರುತ್ತೆ ಮತ್ತು ರಾತ್ರಿ ಅವಧಿ ಕಡಿಮೆ ಇರುತ್ತೆ. ಮತ್ತು ಬೇಸಿಗೆ ಕಾಲ ದೀರ್ಘವಾಗಿರುತ್ತೆ, ಚಳಿಗಾಲ ಅವಧಿ ಕಡಿಮೆ ಇರುತ್ತೆ. ಇದು ಒಂದು. ಇನ್ನು ನಾವು ಎರಡನೇದಾಗಿ ನಾವು ನೋಡಿದಾಗ ಸಮಶೀತೋಷ್ಣ ವಲಯ, ಸೊ ದ ಟೆಂಪರೇಟ್ ಝೋನ್, ಇದು 23.5 ಡಿಗ್ರಿ ಯಾವುದು ಉತ್ತರ ಕರ್ಕಾಟಕ ಸಂಕ್ರಾಂತಿ ವೃತ್ತದಿಂದ 66.5 ಡಿಗ್ರಿ ಉತ್ತರ ಮೇರು ವೃತ್ತ ಅಥವಾ ಆರ್ಟಿಕ್ ವೃತ್ತದವರೆಗೆ, ಮತ್ತು ದಕ್ಷಿಣದಲ್ಲಿ 23.5 ಡಿಗ್ರಿ ಮಕರ ಸಂಕ್ರಾಂತಿ ವೃತ್ತದಿಂದ 66.5 ಡಿಗ್ರಿ ದಕ್ಷಿಣ ಮೇರು ವೃತ್ತ ಅಥವಾ ಅಂಟಾರ್ಟಿಕ್ ವೃತ್ತದವರೆಗೆ ಕಂಡುಬರುತ್ತೆ. ಸೊ ಇಟ್ ಇಸ್ ಎಕ್ಸ್ಟೆಂಡ್ ಫ್ರಮ್ ದಿ 23.5 ಡಿಗ್ರಿ ಟು 66.5 ಡಿಗ್ರಿ ನಾರ್ತ್ ಆ್ಯಂಡ್ ಸೌತ್ ಲಾಟಿಟ್ಯೂಡ್ ಬೋತ್ ದ ಹೆಮಿಸ್ಫಿಯರ್. ಇನ್ನು ಈ ಒಂದು ವಲಯವನ್ನು ನೋಡಿದಾಗ ಇಲ್ಲಿ 6 ತಿಂಗಳು ಬೇಸಿಗೆ ಕಾಲ ಇರುತ್ತೆ, 6 ತಿಂಗಳು ಚಳಿಗಾಲ ಇರುತ್ತೆ. ಅಂದರೆ ಇಲ್ಲಿ ಉಷ್ಣತೆ ಮತ್ತು ಶೀತ ಎರಡು ಸಮ ಪ್ರಮಾಣದಲ್ಲಿ ಕಂಡುಬರುತ್ತೆ. ನೋಡಿ, ಅದಕ್ಕೆ ನಾವು ಇದೆ ಅಂತ ಕರೀತೇವೆ ಸಮಶೀತೋಷ್ಣ ವಲಯ ಅಂತ ಅದನ್ನ ಕರೀತೇವೆ. ಇದು ಇನ್ನು ನಾವು ಮೂರನೇದಾಗಿ ನಾವು ನೋಡಿದಾಗ ಶೀತ ವಲಯ, ಫ್ರಿಜ್ಡ್ ಝೋನ್. ಈ ಒಂದು ವಲಯ 66.5 ಡಿಗ್ರಿಯಿಂದ 90 ಡಿಗ್ರಿ ಉತ್ತರ ಧ್ರುವ ಬಿಂದು ಮತ್ತು 66.5 ಡಿಗ್ರಿಯಿಂದ 90 ಡಿಗ್ರಿ ದಕ್ಷಿಣ ಧ್ರುವ ಬಿಂದು, ಈ ಒಂದು ಪ್ರದೇಶಗಳವರೆಗೆ ಕಂಡುಬರುತ್ತೆ. ಈ ಒಂದು ವಲಯ ಯಾವಾಗಲೂ ಶೀತದಿಂದ ಕೂಡಿರುತ್ತೆ. ಯಾಕೆಂದರೆ ಈ ಒಂದು ವಲಯ ವರ್ಷ ಪೂರ್ತಿ ಸೂರ್ಯನ ಓರೆಯಾದ ಕಿರಣಗಳನ್ನು ಪಡ್ಕೊಳ್ಳುತ್ತೆ. ಆದರೆ ಇದು ಉಷ್ಣಾಂಶ ಕಡಿಮೆ ಇದ್ದು ಶೀತದಿಂದ ಕೂಡಿರುತ್ತೆ. ಮತ್ತು ಈ ಒಂದು ವಲಯದಲ್ಲಿ ಹಗಲಿನ ಅವಧಿ ಕಡಿಮೆ ಇರುತ್ತೆ, ರಾತ್ರಿಯ ಅವಧಿ ದೀರ್ಘವಾಗಿರುತ್ತೆ, ಮತ್ತು ಚಳಿಗಾಲ ದೀರ್ಘವಾಗಿರುತ್ತೆ, ಮತ್ತು ಬೇಸಿಗೆ ಕಾಲ ಅಲ್ಪಾವಧಿ ಆಗಿರುತ್ತೆ. ಹೀಗೆ ಈ ಒಂದು ಭೂಮೇಲ್ಮೈನ ನಮಗೆ ಆ ಒಂದು 3 ಉಷ್ಣಾಂಶ ವಲಯಗಳಾಗಿದ್ದರೆ ವಿಂಗಡಣೆ ಮಾಡಲಾಗುತ್ತೆ. ಒಂದು ಉಷ್ಣವಲಯ, ಮತ್ತು ಎರಡನೇದಾಗಿ ಸಮಶೀತೋಷ್ಣ ವಲಯ, ಮತ್ತು ಮೂರನೇದಾಗಿ ಶೀತ ವಲಯಗಳು ಎಂಬುದಾಗಿ. ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ ನಾವು ಈ ಒಂದು ವಾಯುಮಂಡಲದ ಉಷ್ಣಾಂಶದ ಬಗ್ಗೆ ತಿಳ್ಕೊಂಡ್ವಿ. ಈಗ ಈ ಒಂದು ವಿಷಯದಲ್ಲಿ ಏನಪ್ಪ ಅಂದರೆ ಕೆಲವು ಪ್ರಶ್ನೆಗಳು ಬರುವಂತಹ ಸಂಭವನೀಯತೆ ಇರುತ್ತೆ. ಅದು ಯಾವುದಪ್ಪ ಅಂದರೆ, ಮೊದಲನೇದಾಗಿ ಸೂರ್ಯಜನ್ಯ ಶಾಖವನ್ನು ಅರ್ಥೈಸಿ, ಎರಡನೇದಾಗಿ ಪ್ರಚಲನ ಎಂದರೇನು, ಮತ್ತು ಮೂರನೇದಾಗಿ ಉಷ್ಣಾಂಶದ ವಿಪರ್ಯಾಯದ ಲಕ್ಷಣಗಳನ್ನು ತಿಳಿಸಿ, ಮತ್ತು ನಾಲ್ಕನೇದಾಗಿ ಉಷ್ಣಾಂಶವನ್ನು ನಿರ್ಧರಿಸುವ ಅಂಶಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ನೋಡಿ, ಇವು ಹೆಚ್ಚು ಸಂಭವನೀಯ ಪ್ರಶ್ನೆಗಳು. ನೀವೇನು ಮಾಡಿ ಇದನ್ನು ಒಂದು ಪುಸ್ತಕದಲ್ಲಿ ಅಥವಾ ಕಾಗದದಲ್ಲಿ ಬರೆದು ಏನು ಮಾಡಿ ನಿಮ್ಮ ಉಪನ್ಯಾಸಕರಿಗೆ ತಲುಪಿಸಿ. ಮತ್ತೊಮ್ಮೆ ಧನ್ಯವಾದಗಳು.